ಹಾಗಿಲ್ಲ. ರೈತರ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ನಡೆಯದೆ, ಅವರ ಪಾಲ್ಗೊಳ್ಳುವಿಕೆ ಇಲ್ಲದೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಭೂ ಸ್ವಾಧೀನಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ಏನಾದರೂ ಸ್ವಾಧೀನ ಮಾಡಬೇಕಾಗಿತ್ತು ಅಂದ್ರೆ ಅವ್ರ ಜೊತೆ ನೀವು ಚರ್ಚೆ ಮಾಡಿ, ನೀಟ ಮಾಡಿ, ಅವಶ್ಯಕತೆ ಇದೆಯೋ ಇಲ್ಲೋ ಪ್ರಾಜೆಕ್ಟು ಅದು ಇಂಡಸ್ಟ್ರಿ ನಮಗೆ ಅನುಕೂಲ ಆಗುತ್ತೋ ಇಲ್ಲೋ ಅದು ಜನ ತೀರ್ಮಾನ ಮಾಡಬೇಕು, ಸರ್ಕಾರ ಅಲ್ಲ. ಆ ರೀತಿಯಾದಂತಹ ಒಂದು ಕಾನೂನನ್ನ ತಂದಿತ್ತು. ಯಾವುದೋ ಕಾಂಗ್ರೆಸ್ ಸರ್ಕಾರ ತಂದಿತ್ತು, 2013 ಕಾಂಗ್ರೆಸ್ ಸರ್ಕಾರ ತಂದಿತ್ತು. ಆ ಕಾನೂನಡಿಯಲ್ಲಿ ಜಮೀನನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಕೆಇಡಿಬಿ ಕೆಳಗಡೆಯಿಂದ ಇವರು ಲಕ್ಷಾಂತರ ಎಕರೆ ಜಮೀನುಗಳನ್ನ ರಾಜ್ಯದ ಉದ್ದಗಲಕ್ಕೂ ಜನಕ್ಕೆ ಮತ್ತು ವ್ಯವಸಾಯಕ್ಕೆ ಯೋಗ್ಯವಾದಂತಹ ಜಮೀನುಗಳನ್ನ ಕಸಿದುಕೊಂಡು ಲ್ಯಾಂಡ್ ಬ್ಯಾಂಕ್ ಲೆವೆಲ್ ಇಟ್ಕೊಂಡಿದ್ದಾರೆ, ಕಂಡವರು ಮಾಡ್ಲಿಕ್ಕೆ ಇಟ್ಕೊಂಡಿದ್ದಾರೆ. ಈಗ ಸಾಧ್ಯ ಹೆಂಗಾಗಿದೆ ಅಂತಂದ್ರೆ, ನಿಮಗೆ ಈ 2013 ಕಾನೂನು ಏನಿದೆ ಅದಕ್ಕೊಂದು ಕರ್ನಾಟಕ ತಿದ್ದುಪಡಿ ತಂದಿದ್ದಾರೆ. ಅಂದ್ರೆ ಈ ತಿದ್ದುಪಡಿ ಪ್ರಕಾರ ಏನು 2013 ಕಾನೂನು ರೈತರಿಗೆ ಹಕ್ಕು ಕೊಟ್ಟಿತ್ತು ಅದಕ್ಕೆ ಕಸಿದುಕೊಳ್ತು. ಆ ಆಧಾರದಲ್ಲಿ ಕೆಇಡಿಬಿನಲ್ಲಿ ಈ ಕಡೆ ಭೂಮಿಗಳನ್ನು ಸ್ವಾಧೀನ ಮಾಡಲಾಗ್ತಾ ಇದೆ. ಅದನ್ನ ನಾವು ಪ್ರಶ್ನಿಸಬೇಕಾಗಿ ಬರ್ತದೆ. ನೀವು ಯಾವುದೇ ಸ್ವಾಧೀನ ಮಾಡಬೇಕನ್ನೋದು 2013 ಕಾನೂನಿನಲ್ಲಿ ನಮ್ಮ ಜೊತೆ ಮಾತಾಡಬೇಕು. ಅಲ್ಲಾರು 4 ಜನ ಆಫೀಸರ್ ಕೂತ್ಕೊಂಡು ನಮಗೆ ಇಂಡಸ್ಟ್ರಿ ಬರಬೇಕು, ನಮಗಿದು ಬರಬೇಕು ಅಂತ ತೀರ್ಮಾನ ಮಾಡಿ ಜಮೀನು ತಗೊಳ್ಳೋದಲ್ಲ. ಇನ್ನೊಂದು ದೊಡ್ಡ ರೋಡ್ ಮಾಡ್ತೀವಿ, ಯಾರನ್ನ ಕೇಳಿ ಮಾಡ್ತಿದ್ದೀವಿ? ಯಾರಿಗೂ ಪರ್ಮಿಷನ್ ಕೊಟ್ಟರು? ಇದು ಪೆರಿಫರಲ್ ರೋಡ್ ಬೇಕಂತ ಜನ ಅರ್ಜಿ ಕೊಟ್ಟಿಲ್ಲ. ಅರ್ಜಿ ಕೊಟ್ಟಿಲ್ಲ ಯಾರು ನಮಗೆ ಇಲ್ಲ, ನಮಗೆ ನಮ್ಮ ಜಮೀನಲ್ಲಿ ಕಷ್ಟ ಆಗ್ತಾ ಇದೆ, ನಮ್ಗೊಂದು ರೋಡ್ ಬೇಕು, ಒಂದು 500 ಅಡಿ 600 ಅಡಿ ರೋಡ್ ಬೇಕು ಅಂತ ಏನ್ ನೀವು ಅರ್ಜಿ ಕೊಟ್ಟಿಲ್ಲ ಸರ್ಕಾರಕ್ಕೆ? ಕೊಟ್ಟಿಲ್ಲ. ನೀವು ಕೊಟ್ಟಿಲ್ಲ ಅಂದ್ರೆ ರೋಡ್ ಆಗ್ಬೇಕು ಅಲ್ಲಿ. ಅಂದ್ರೆ ಯಾವುದೋ ಒಂದು ಉದ್ಯಮಿಗೆ ಅವ್ರಿಗೆ ಅನುಕೂಲಕ್ಕೆ ಮಾಡಿಕೊಡ್ಲಿಕ್ಕೆ ಇವ್ರು ತೋರಿಸುವಂತ ಕಾಳಜಿ ಓಟ್ ಹಾಕಿ ಗೆಲ್ಲಿಸಿದಂತ ಜನರ ಬಗ್ಗೆ ಇಲ್ಲ. ಇದು ಮುಖ್ಯವಾಗಿರುವಂತದ್ದು. ಓಟ್ ಹಾಕಿ ಗೆಲ್ಲಿಸುವಂತ ಯಾರು ಕೂತಿದ್ದಾರೆ, ಯಾರಲ್ಲಿ ಬರ್ತಾರೆ, ಮಾತಾಡ್ತಾರೆ, ಅವರಿಗೆ ನಿಮ್ಮ ಬಗ್ಗೆ ಕಾಳಜಿ ಇಲ್ಲ. ಹಾಗಾಗಿ ಹೋರಾಟ ಮಾಡಬೇಕಾಗಿರುವಂತದ್ದು ಒಂದೇ ದಾರಿ. ಇಲ್ಲಿ ದೇವನಹಳ್ಳಿ ಹೋರಾಟ ನೋಡಿದಿರಿ, ಸತತವಾಗಿ 1200 ದಿವಸ ಹೋರಾಟ ಮಾಡಿದ್ದಾರೆ. ನಾನು ಹೋಗಿ ಭಾಗವಹಿಸಿದ್ದೀನಿ, ಅವ್ರ ಜೊತೆ ನಿಂತಿದ್ದೀನಿ, ಅವರಿಗೆ ಬೇಕಾದ ಕಾನೂನುಗಳು ಕೊಟ್ಟಿದ್ದೀನಿ. ಆ ರೀತಿಯಾದಂತಹ ಕಾನೂನು ಇನ್ನೂ ಕೊಡ್ತೀನಿ. ಒಂದು ಟೀಮ್ ಇದೆ ಇಲ್ಲಿ, ನನ್ನ ಒಬ್ಬನೇ ಅಲ್ಲ, ನಮ್ಮೊಂದು ದೊಡ್ಡ ಟೀಮ್ ಇದೆ. ಆದರೆ ಇವತ್ತು ಈ ಹೋರಾಟವನ್ನ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲದೆ ನಡೆಸಬೇಕಾದ ಜವಾಬ್ದಾರಿ ನಿಮ್ಮೆಲ್ಲರದು ಆಗಿರ್ತದೆ. ಇಲ್ಲಿರೋ ಪ್ರತಿಯೊಬ್ಬ ನಾಯಕ, ಇಲ್ಲಿ ಬರೋ ಪ್ರತಿಯೊಬ್ಬ ವ್ಯಕ್ತಿ, ಅಧಿಕಾರಿ, ಇಲ್ಲಿ ಜನರ ಒಂದು ಉದ್ದೇಶ, ಜನರ ಒಂದು ಆದೇಶದ ಆಧಾರದ ಮೇಲೆ ಮಾತ್ರ ಮಾಡಬೇಕಾದ ಅವಶ್ಯಕತೆ, ಆ ಹೋರಾಟ ಆ ಒಂದು ಗಟ್ಟಿ ನೆಲದ ಮೇಲೆ ನಿಲ್ಲಬೇಕಾದ ಅವಶ್ಯಕತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಆದ್ಮೇಲೆ ಈ ಹೋರಾಟಕ್ಕೆ ಯಾವತ್ತೂ ನಮಗೆ ಬೆಂಬಲ ಇದೆ. ಈ ಹೋರಾಟ ಎಲ್ಲಾ ಕಾನೂನಿನ ಅವಶ್ಯಕತೆಗಳನ್ನು ಯಾರಾದ್ರೂ ಬಂದು ಕತೆ ಹೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಸರ್ವೆ ಮಾಡಬೇಕು, ಹೇಗೆ ಸರ್ವೆ ಮಾಡಬೇಕು ನಮ್ಮಲ್ಲಿ ಜನ ಅಂತೀವಿ. ಸರ್ವೆ ಮಾಡಬೇಕು ಅಂದ್ರೆ ನಮಗೆ ಗೊತ್ತು ಹೆಂಗೆ ಅಂತ ಹೇಳಿ, ಯಾವ ರೀತಿ ಮಾಡಬೇಕು ಅಂತ ಗೊತ್ತಿದೆ. ಇವತ್ತು ಇರುವ ಪ್ರತಿ ಜಮೀನು ಉಳುಮೆಗೆ ಯೋಗ್ಯವಾದಂತಹ ಜಮೀನನ್ನ, ಉಳುಮೆ ಮಾಡಿರುವಂತಹ ಜಮೀನನ್ನ ಬಂಜರ್ ಜಮೀನು ಅಂತ ರೆಕಾರ್ಡ್ ಬರೀತಾರೆ. ಅಲ್ಲಿ ಯಾವನೋ ಒಬ್ಬ ರೆವಿನ್ಯೂ ಆಫೀಸರ್ ಕೂತಿರುವಂತಹ ಸರ್ವೇಯರ್ ಕಡೆಯಿಂದ ಬರ್ಸಿ ಹಾಕಿಸ್ತಾರೆ, RTC ಎಂಟ್ರಿ ಮಾಡಿಸ್ತಾರೆ. ಆ ಎಂಟ್ರಿ ಮಾಡಿಸಿದ ಜರ್ಮಾನಿ ಈ ಜಮೀನು ಬಂಜರ್ ಜಮೀನು ನಾವು ಇದನ್ನ ಉಪಯೋಗ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಅಂತಂದ್ರೆ, ಅದನ್ನು ನಿಲ್ಲಿಸಬೇಕು ಅಂತಂದ್ರೆ ಪ್ರತಿ ಹೆಜ್ಜೆಗೂ ನಾವು ಹೋರಾಟ ಮಾಡಬೇಕಾಗಿ ಬರ್ತದೆ. ಆ ಹೋರಾಟ ನಿರಂತರವಾಗಿರ್ಬೇಕಾದ ಅವಶ್ಯಕತೆ ಇದೆ. ಇದು ಯಾವತ್ತೂ ಒಂದು ದಿನದ ಹೋರಾಟ ಯಾವತ್ತೂ ಬದಲಾವಣೆ ಆಗಲ್ಲ. ಒಂದು ದಿನ ಹೋರಾಟಕ್ಕೆ ಬಂದಾಗ 4 ಜನ ಬರ್ತಾರೆ, ಮಾತಾಡ್ತಾರೆ, ಭರವಸೆ ಕೊಡ್ತಾರೆ. ಇವತ್ತಾಗೇ ಮಾತಾಡಬೇಕಾದ್ರೆ ಒಂದು ನಿರ್ದಿಷ್ಟವಾದ ದಿನಾಂಕ ಕೊಡಿ ತಕ್ಷಣ ನಾವು ಅದ್ರ ಬಗ್ಗೆ ಮಾತಾಡಬೇಕಾಗಿ ಬರ್ತದೆ ಅಂತಂದ್ರೆ, ಜಾರಿಕೊಳ್ಳಲಿಕ್ಕೆ ಇರುವ ಎಲ್ಲಾ ಪ್ರಯತ್ನಗಳನ್ನು ಸರ್ಕಾರಗಳು ಮಾಡ್ತಾರೆ. ಅದು ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ, JD ಸರ್ಕಾರ, ಯಾವ ಸರ್ಕಾರನಾರ ಬರಲಿ, ಸಾಮಾನ್ಯವಾಗಿ ಸರ್ಕಾರಗಳು ಜನವಿರೋಧಿಯಾಗಿರ್ತವೆ. ಜನಪರವಾಗಿರುವಂತಹ ಸರ್ಕಾರ ಇರೋದಿಲ್ಲ.
ಅವರು ನಿಮ್ಮಂಗೆ ಅವರು ಹಸಿರು ಶಾಲೆ ಇಟ್ಕೊಂಡು ಹೋಗ್ಬಿಟ್ಟು ಹೇಳ್ತಾರೆ, ಹಸಿರು ಶಾಲೆ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಪಡಿತಾರೆ. ಆದರೆ ಜನಪರವಾಗಿ ಕೆಲಸ ಮಾಡೋದು ಯಾವತ್ತೂ ಅವರು ಇರೋದಿಲ್ಲ. ಪಕ್ಕಬದ್ಧ ಹಿತಾಸಕ್ತಿಗೆ ಮಾತ್ರ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಈ ಹೋರಾಟ ಇನ್ನೂ ಉಗ್ರವಾಗಿ ಬೆಳೆಸಬೇಕಾದ ಅವಶ್ಯಕತೆ ಇದೆ. ಈ ಜಮೀನಿನ ಸ್ವಾಧೀನವನ್ನು ನಿಲ್ಲಿಸಬೇಕಾದ ಅವಶ್ಯಕತೆ ಇದೆ. KIDPಗೆ ಬಂದಿರೋ ತಿದ್ದುಪಡಿನೇ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇದೆ. ಆ ತಿದ್ದುಪಡಿ ಬದಲಾವಣೆ ಮಾಡಬೇಕಾಗಿರ್ತದೆ. 2013 ಕಾನೂನಿಗೆ KIDP ತಿದ್ದುಪಡಿ ತಂದಿದ್ದಾರೆ. ಸ್ವಾಧೀನ ಮಾಡುವ ಅಧಿಕಾರ ಕೊಟ್ಟಿದ್ದಾರೆ KIDPಗೆ. ಅದು ನಿಲ್ಲಿಸಬೇಕಾದ ಅವಶ್ಯಕತೆ. KIDP ಬೇಕಿಲ್ಲ ನಮಗೆ. KIDP ಅಂತ ಅಧಿಕಾರ ಕೊಡುವ ಅಧಿಕಾರ ಸರ್ಕಾರಕ್ಕಿಲ್ಲ. ನಾವು ಚುನಾಯಿತ ಸರ್ಕಾರ ನಮ್ಮ ಮಾತಿನ ಕೇಳಬೇಕು. ಮೊದಲು ಆ ರೀತಿಯಾದ ಹೋರಾಟ ಮಾಡಬೇಕಾದ ಅವಶ್ಯಕತೆ. ಆ ಹೋರಾಟಕ್ಕೆ ಯಾವತ್ತೂ ಕೂಡ ನಾನು ನನ್ನಂತ ನೂರಾರು ಜನ ವಕೀಲರಿದ್ದಾರೆ ಇಲ್ಲಿ, ಎಲ್ಲರೂ ನೀವು ಪರವಾಗಿರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.